ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಲೆಕ್ಕ ಮಾಡಬೇಕು. ಒಂದು 3 ಕ್ಯೂಬಿಕ್ ಮೀಟರ್ ಎಣ್ಣೆಯಿಂದ ಎಷ್ಟು 300 ಮಿಲಿ ಲೀಟರ್ ಬಾಟಲಿಗಳನ್ನು ತುಂಬಿಸಬಹುದು ಅಂತದ. ಬಿಡಿಸೋದಾಯ್ತು ಅಂತಂದ್ರೆ ನಾ ಹೆಂಗೆ ಬಿಡಿಸ್ತೀನಿ ನೀವು ಮೊದಲು ನೋಡ್ಕೊರಿ. ಈಗ ನೋಡ್ರಿ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು, ನೋಡ್ರಿ ಮೊದಲು ತಿಳ್ಕೊಬೇಕು, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್. 10 ಮಿಲಿಮೀಟರ್ ಅಂದ್ರು ಒಂದೇ, ಮಿಲಿಮೀಟರ್ ಅಂದ್ರು ಒಂದೇ, ಏನು 10 ಮಿಲಿ ಲೀಟರ್ ಅಂದ್ರೆ ಒಂದೇ. ಇದನ್ನು ನೀವು ತಿಳ್ಕೊಬೇಕು. ಇದನ್ನು ನೋಡ್ರಿ ಏನದ ನೋಡ್ರಿ, ಯಾಕಂದ್ರೆ ಇಲ್ಲಿ ಬಾಟ್ಲಿ ಎದುರಾಗ ಹೇಳ್ಯಾರ, ಮಿಲಿ ಲೀಟರ್ ಹೇಳ್ಯಾರ. ಅಂದ್ರೆ ನೀವು 1 ಸೆಂಟಿಮೀಟರ್ ಬರೋಬರೇನೆ 10 ಮಿಲಿ ಲೀಟರ್ ಅಥವಾ 10 ಮಿಲಿಮೀಟರ್ ಅಥವಾ 10 ಮಿಲಿ ಲೀಟರ್. ಯಾಕಂದ್ರೆ ದ್ರವ ಅದ ಅಂದ್ರೆ ನೀವು ಈ ಕೋಷ್ಟಕ ಹಚ್ಚಬೇಕು. ಅಂದ್ರೆ 1 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬರಿ 1 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬರಿ 1 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬರಿ 10 ಗುಂಡ್ಲೆ 10 ಗುಂಡ್ಲೆ 10 ಬರೋಬರಿ 1000. ನೋಡ್ರಿ, ಮಿಲಿಮೀಟರ್ ಹಚ್ಚಿದ್ರು ಬರ್ತದೆ, ಮಿಲಿ ಲೀಟರ್ ಹಚ್ಚಿದ್ರು ಬರ್ತದೆ. ಈಗ ಮಿಲಿ ಲೀಟರ್ ಹಚ್ಚೋದು, ಯಾಕಂದ್ರೆ ದ್ರವದ ಮಾನ ಅದಂದ್ರೆ. ಇನ್ನು ನೋಡಿ, 1 ಮೀಟರ್ ಬರೋಬರಿ 1 ಮೀಟರ್ ಬರೋಬರಿ ಎಷ್ಟು? 100 ಸೆಂಟಿಮೀಟರ್. 100 ಸೆಂಟಿಮೀಟರ್ ತಿಳಿತಲ್ಲ? ಈಗ ನೋಡಿ, 1 ಕ್ಯೂಬಿಕ್ ಮೀಟರ್ ಬರೋಬರಿ 1 ಕ್ಯೂಬಿಕ್ ಮೀಟರ್ ಬರೋಬರಿ 1 ಕ್ಯೂಬಿಕ್ ಮೀಟರ್ ಬರೋಬರಿ 100 ಗುಂಡ್ಲೆ 100 ಗುಂಡ್ಲೆ 100 ಬರೋಬರಿ ಒಂದರ ಮುಂದೆ 1 2 3 4 5 6 6 ಸೊನ್ನೆ ಹೆಚ್ಚಿದ್ರೆ ಏನಾಗ್ತದೆ ಅದನ್ನು ನೀವು ಸರಿಯಾಗಿ ತಿಳ್ಕೊಬೇಕು. ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೂ ಒಂದೇ, ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೂ ಒಂದೇ, ಅಥವಾ ಇನ್ನೊಂದು ಕ್ಯೂಬಿಕ್ ಮಿಲಿ ಲೀಟರ್ ಅಂದ್ರೂ ಒಂದೇ. ಯಾಕಂತಂದ್ರೆ ಇದು ನೀವು ಸೆಂಟಿಮೀಟರ್ ಅಂದ್ರೂ ಒಂದೇ, ಇದು ಮಿಲಿಮೀಟರ್ ಅಂದ್ರೂ ಒಂದೇ, ಮಿಲಿಮೀಟರ್ ಅಂದ್ರೂ ಒಂದೇ, ಮಿಲಿ ಲೀಟರ್ ಅಂದ್ರೂ ಒಂದೇ. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ ಎಷ್ಟು? ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕ್ಯೂಬಿಕ್ ಮಿಲಿ ಲೀಟರ್ ಅಂದ್ರೆ 1 ಕ್ಯೂಬಿಕ್ ಮೀಟರ್. ಏನು? ಬಿಡಿ 10 100 1000 10,000 ಲಕ್ಷ 10 ಲಕ್ಷ 10 ಲಕ್ಷ ಕ್ಯೂಬಿಕ್ ಮಿಲಿ ಲೀಟರ್ ಅಂದ್ರೆ 1 ಕ್ಯೂಬಿಕ್ ಮೀಟರ್. ಈಗ ನೀವೇನ್ ಮಾಡಬೇಕು? 1 ಕ್ಯೂಬಿಕ್ ಮೀಟರ್ ಎಂದರೆ 1 ಕ್ಯೂಬಿಕ್ ಮೀಟರ್ ಬರೋಬರಿ, ಇದು ಮೀಟರ್ ಬರೋಬರಿ 1 2 3 4 5 6 ಮಿಲಿ ಲೀಟರ್. 1 ಕ್ಯೂಬಿಕ್ ಮೀಟರ್ ಬರೋಬರಿ ಎಷ್ಟು? 10 ಲಕ್ಷ ಮಿಲಿ ಲೀಟರ್. ತಿಳಿತಲ್ಲ? ಕ್ಯೂಬಿಕ್ ಮಿಲಿಮೀಟರ್. ಯಾಕಂದ್ರೆ ಇದು ಕ್ಯೂಬಿಕ್ ಅದಾಗಿದ್ದದ್ದು ನೀವು ಕ್ಯೂಬಿಕ್ ಮಿಲಿಮೀಟರ್ ಅಂದ್ರೆ ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಕ್ಯೂಬಿಕ್ ಮಿಲಿ ಲೀಟರ್ ಬರೋಬರಿ 1 ಕ್ಯೂಬಿಕ್ ಮೀಟರ್ ಬರೋಬರಿ ಹಿಂಗೆ ತಿಳ್ಕೊಬೇಕು ನೀವು. ಇದು ಮಿಲಿ ಲೀಟರ್ ಅಂತ ತಿಳ್ಕೊಳ್ಳಿ. ಇದು ಅಲ್ಲಿ ಕ್ಯೂಬಿಕ್ ಇದ್ದದ್ದು ಮಿಲಿ ಲೀಟರ್. ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಒಂದೇ, ಮಿಲಿ ಲೀಟರ್ ಅಂದ್ರೆ ಒಂದೇ. ಯಾಕೆ ಅಲ್ಲಿ ಕ್ಯೂಬಿಕ್ ಇದ್ದದ್ದನ್ನು ಇಲ್ಲಿ ಮಿಲಿ ಲೀಟರ್, ಮಿಲಿ ಮೀಟರ್ ಆರ್ ಮಿಲಿ ಲೀಟರ್. ಆಮೇಲೆ 1 ಕ್ಯೂಬಿಕ್ ಮೀಟರ್ ಬರೋಬರಿ ಎಷ್ಟು? ಇನ್ನು 3 ಕ್ಯೂಬಿಕ್ ಮೀಟರ್ ಬರೋಬರಿ 3 ಕ್ಯೂಬಿಕ್ ಮೀಟರ್ ಬರೋಬರಿ 8 ಮಿಲಿ ಲೀಟರ್. ಅದನ್ನು ತಿಳ್ಕೊಬೇಕು.
3 ಗುಂಡ್ಲೆ 1 2 3 4 5 6 ಡಿವೈಡೆಡ್ ಬೈ 1 ಬರೋಬ್ಬರಿ 3 ಒಂದಲೇ 3 1 2 3 4 5 6 ಮಿಲಿ ಲೀಟರ್. ಇನ್ನು ಬಾಟ್ಲಿಗಳು ಸಂಖ್ಯೆ 300 ಮಿಲಿ ಲೀಟರ್ ಬರೋಬ್ಬರಿ ಮಿಲಿ ಲೀಟರಿಗೆ ಬರೋಬ್ಬರಿ ಒಂದು ಬಾಟಲಿ 3 1 2 3 4 5 6 ಮಿಲಿ ಲೀಟರ್ ಬರೋಬ್ಬರಿ ಎಷ್ಟು ಬಾಟ್ಲಿ? ಎಷ್ಟು ಬಾಟ್ಲಿ? ಇಷ್ಟು ತಿಳ್ಕೊಂಡು ಬಿಟ್ಟೋಣ. ಬರೋಬ್ಬರಿ 1 2 3 4 5 6 ಇಂಟು 1 ಡಿವೈಡೆಡ್ ಬೈ 300 ಬರೋಬ್ಬರಿ 300 ಒಂದಲೇ 300 ಒಂದಲೇ 300 1 2 3 4 1 2 3 4 ನೋಡಿ 300 ಒಂದಲೇ 300 ಇದು ಹೋಯ್ತು 300 ಒಂದಲೇ 300 ಹೋಯ್ತು. ಎಷ್ಟು ಪೂಜೆ ಒಯ್ಯು 1 2 3 4 ಪೂಜೆ 1 2 3 4 ಪೂಜೆ ಮೇಲೆ ಹಚ್ಚಿಬಿಡ್ಬೇಕು. ಬರೋಬ್ಬರಿ 10,000 ಬಾಟಲಿಗಳು. ನೋಡ್ರಿ 10,000 ಬಾಟಲಿಗಳು ಆನ್ಸರ್ ಬರೋಬ್ಬರಿ 10,000 ಬಾಟಲಿಗಳು. ಉತ್ತರ ಸಂಖ್ಯೆ ನೋಡ್ರಿ ಎಲ್ಲಿದ 10,000 ಬಾಟ್ಲಿಗಳು. ಉತ್ತರ ಸಂಖ್ಯೆ ಸಿ. ಇದನ್ನ ಚೆಂದಂಗೆ ತಿಳ್ಕೊರಿ. ಇನ್ನೊಂದ್ಸಲ ತಿಳಿಸಾಡ್ತಾವ ಇಂಥವು ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ತಾನೆ. ಇಲ್ಲೇ ಈ ಗಣಿತದಾಗ ನೀವು ತಿಳ್ಕೊಬೇಕಾದ್ರೆ 1 ಸೆಂಟಿಮೀಟರ್ ಈಕ್ವಲ್ ಟು 10 ಮಿಲಿಮೀಟರ್ ಅಥವಾ 10 ಮಿಲಿ ಲೀಟರ್. ನೀವು ಮಿಲಿ ಲೀಟರನ್ನ ನೀವು ಮಿಲಿ ಲೀಟರ್ ಅಂತ ತಿಳ್ಕೊಬೇಕು. 1 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬ್ಬರಿ 10 ಗುಂಡ್ಲೆ 10 ಗುಂಡ್ಲೆ 10 1,000 ಮಿಲಿ ಲೀಟರ್. 1 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬ್ಬರಿ 1,000 ಮಿಲಿ ಲೀಟರ್ ಅಂತ ಆಯ್ತು. 1 ಮೀಟರ್ ಬರೋಬ್ಬರಿ 100 ಸೆಂಟಿಮೀಟರ್ ಅಥವಾ ಮಿಲಿ ಲೀಟರ್. ಆಮೇಲೆ 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 100 ಗುಂಡ್ಲೆ 100 ಗುಂಡ್ಲೆ 100 ಬರೋಬ್ಬರಿ 1 ಬಿಡಿ 10 100 1000 10 ಲಕ್ಷ 10 ಲಕ್ಷ ಮಿಲಿಮೀಟರ್ ಅಂದ್ರೆ ಒಂದೇ, ಮಿಲಿ ಲೀಟರ್ ಅಂದ್ರೆ ಒಂದೇ. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 10 ಲಕ್ಷ ಮಿಲಿ ಲೀಟರ್. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ ಎಷ್ಟು? 10 ಲಕ್ಷ ಮಿಲಿಮೀಟರ್ ಅಥವಾ ಮಿಲಿ ಲೀಟರ್. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 10 ಲಕ್ಷ ಮಿಲಿ ಲೀಟರ್. 3 ಕ್ಯೂಬಿಕ್ ಮೀಟರ್ ಬರೋಬ್ಬರಿ ಎಷ್ಟು? ಅಷ್ಟಂದು ಬಂತು. ಆಮೇಲೆ 300 ಮಿಲಿ ಲೀಟರ್ ಬರೋಬ್ಬರಿ ಒಂದು ಬಾಟ್ಲಿ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ 30 ಲಕ್ಷ ಮಿಲಿ ಲೀಟರ್ಗೆ ಎಷ್ಟು ಬಾಟ್ಲಿ ಬರೋಬ್ಬರಿ ತೆಗೆದ್ರಾತು? 10,000 ಬಾಟ್ಲಿಗಳು. ಉತ್ತರ ಸಂಖ್ಯೆ ಸಿ. ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನು. ಗಣಿತ ಅರ್ಥ ಮಾಡ್ಕೊಳ್ಳೋರು ಬೇಗನೆ ತಿಳಿತಾವೆ. ರಿವಿಷನ್ ಮಾಡಿ ಗಣಿತ ಮಾಡೋದಕ್ಕಿಂತಲೂ ಒಂದು ಸ್ವಲ್ಪ ಹೇಳೋದು ತಿಳ್ಕೊಬೇಕು. ಯಾಕಂದ್ರೆ ನಾವು ಕಂಟಿನ್ಯೂ ಅಭ್ಯಾಸದಾಗ ಇದ್ದೀವಿ ಅಂತ ತಿಳ್ಕೊಂಡು ಈ ಗಣಿತಗಳು ಬರ್ತಾವೆ. ಇಲ್ಲೇ ಕನ್ಫ್ಯೂಸ್ ಮಾಡ್ಕೋತೀರಿ. ಕ್ಯೂಬಿಕ್ ಮೀಟರ್ ಇತ್ತಂದ್ರೆ ಇದು ಮಿಲಿ ಲೀಟರ್ ಆಗ್ತದ, ಇದು ಮೀಟರ್ ಇತ್ತಂದ್ರೆ ಇದು ಮಿಲಿ ಲೀಟರ್ ಆಗ್ತದ. ನೋಡ್ರಿ 1 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬ್ಬರಿ 100 ಅಂದ್ರೆ ಬರ್ತದಿಲ್ಲ ನೋಡ್ರಿ ನೀವು. ಆಮೇಲೆ 1 ಮೀಟರ್ ಬರೋಬ್ಬರಿ 100 ಸೆಂಟಿಮೀಟರ್ ಅಂದ್ರೆ ಒಂದೇ, 100 ಮಿಲಿ ಲೀಟರ್ ಅಂದ್ರೆ ಒಂದೇ. ಆಮೇಲೆ 1 ಕ್ಯೂಬಿಕ್ ಮೀಟರ್ ಬರೋ 100 ಗುಂಡ್ಲೆ 100 ಗುಂಡ್ಲೆ 100 ಕ್ಯೂಬಿಕ್ ಅಂದ್ರೆ ಘನ ಗಾತ್ರ ಅಂದ್ರೆ 10 ಲಕ್ಷ ಮಿಲಿಮೀಟರ್ ಅಂದ್ರೂ ಒಂದೇ, 10 ಲಕ್ಷ ಮಿಲಿ ಲೀಟರ್ ಅಂದ್ರೂ ಒಂದೇ. ಈ ಕೋಷ್ಟಕವನ್ನು ನೆನ್ಪಿಟ್ಕೊಂಡ್ರೆ ಸಾಕು. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 10 ಲಕ್ಷ ಮಿಲಿ ಲೀಟರ್. ಇಷ್ಟೆಲ್ಲ ಲೆಕ್ಕ ಬಿಡಿಸೋ ಅವಶ್ಯಕತೆನೇ ಇಲ್ಲ. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 10 ಲಕ್ಷ ಮಿಲಿ ಲೀಟರ್. ಅದು ನೀವು ನೆನ್ಪಿಟ್ಕೊಂಡು ಬಿಟ್ರಿ ಅಂತಂದ್ರೆ ಇದು ಮೇಲಿನ ರೀತಿ ಪ್ರಕಾರ ತಿಳಿಸೋದು. ಯಾವುದೇ ಒಂದು ನೋಡಿ ನೀವು ಒಂದು ಸೂತ್ರದಾಗ ಏನು ತಿಳ್ಕೊಂಡು ಬಿಡ್ಬೇಕಂದ್ರೆ ಒಂದು ನಾ ಹಾಕಿರ್ತೀನಿ ಇಲ್ಲಿ, ಈಗ ನೆನ್ಪಿಟ್ಕೋರಿ. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 1 ಕ್ಯೂಬಿಕ್
ಮೀಟರ್ ಬರೋಬ್ಬರಿ ನೋಡಿ 100 ಉದ್ದ ಅಗಲ ಎತ್ತ ಬಿಡಿ 10 100,000 10,000 ಲಕ್ಷ 10 ಲಕ್ಷ ಮಿಲಿ ಲೀಟರ್. ಈ ಸೂತ್ರ ನೆನ್ಪಿಟ್ಕೊಂಡು ಬಿಡ್ರಿ ಸಾಕು. ಯಾವ ಗಣಿತಗಳನ್ನು ನೀವು ಬರೆಯೋ ಅವಶ್ಯಕತೆ ಇಲ್ಲ, ಭಾಳ ರೀತಿ ಪ್ರಕಾರ ಬಿಡಿಸೋ ಅವಶ್ಯಕತೆ ಇಲ್ಲ. ಈ ಸೂತ್ರ ನೀವು ಇಟ್ಕೊಂಡು ಬಿಟ್ರಿ ಅಂದ್ರೆ ನೋಡಿ ಮುಗಿತು. ಬೇಕಾದಷ್ಟು ಬಾಟ್ಲಿ ಕೇಳುವಲ್ರಕ್ಕ ಎಷ್ಟು 5 ಕ್ಯೂಬಿಕ್ ಮೀಟರ್ ಅಂದ್ರೆ 1 ಕ್ಯೂಬಿಕ್ ಮೀಟರ್ ಬರೋಬ್ರಿ 10 ಲಕ್ಷ ಮಿಲಿ ಲೀಟರ್. ಇಷ್ಟು ತಿಳ್ಕೊಂಡು ಬಿಟ್ರಿ ಅಂದ್ರೆ ಎಲ್ಲ ಗಣಿತಗಳು ಇಷ್ಟೆಲ್ಲ ರೀತಿಗಳನ್ನು ಮಾಡೋದ್ರ ಬದಲಾಗಿ ಇಲ್ಲೇ ತನ 3 ಕ್ಯೂಬಿಕ್ ಅಂದ್ರೆ 30 ಲಕ್ಷ ಮಿಲಿ ಲೀಟರ್. 10 ಲಕ್ಷ ಮಿಲಿ ಲೀಟರ್ ಬರೋಬ್ಬರಿ 1 ಕ್ಯೂಬಿಕ್ ಮೀಟರ್. ನೋಡು 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 10 ಲಕ್ಷ ಮಿಲಿ ಲೀಟರ್. 3 ಕ್ಯೂಬಿಕ್ 30 ಲಕ್ಷ ಮಿಲಿ ಲೀಟರ್. ಬೇಕಾದಷ್ಟು ಬಾಟ್ಲಿ ಕೇಳೋಲ್ಲ. 4 ಕ್ಯೂಬಿಕ್ ಮೀಟರ್ ಹೇಳಿದ್ರೆ 400 ಮಿಲಿ ಲೀಟರ್ದ ಬಾಟ್ಲಿ ಹೇಳ್ತಾನೆ. ಅದನ್ನು ಒಂದು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಏನು ಗಣಿತ ಭಾಳ ಬೇರೆ ಇಲ್ಲ. ನವೋದಯದಾಗ ನೀವು ಅರ್ಥ ಮಾಡ್ಕೊಂಡು ಗಣಿತ ಮಾಡಿದ್ರೆ ಎಲ್ಲ ಸರಳ. ಚಂದ ಬಿಡಿಸ್ಕೋರಿ ಫೇರ್ದಾಗ.